ಸರ್ ಹೇಳಿ. ಮೊದಲಿಗೆ ವೆಂಕಟೇಶ್ ಪ್ರಸಾದ್ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಪ್ರೆಸಿಡೆಂಟ್ ಆಗಿ ಬಂದ ಮೇಲೆನೆ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಯಾನ್ ಆಗಿದ್ದನ್ನ ಓಪನ್ ಮಾಡಿಸಿ, ಥ್ಯಾಂಕ್ ಯು ವೆಂಕಟೇಶ್ ಪ್ರಸಾದ್ ಅಂಡ್ ದ ಟೀಮ್. ಸುನಿಲ್ ಜೋಶಿ ಆಗಿರ್ಬೋದು, ಯಾರೇ ಟೀಮಲ್ಲಿ ಇದ್ದಾರೋ ಅವರೆಲ್ಲ. ಮತ್ತೆ ಮ್ಯಾಚ್ ತುಂಬಾ ಚೆನ್ನಾಗಿತ್ತು. ಟ್ರೋಫಿ ಗೆದ್ದಿದ್ದು ಫ್ಲೂಕ್ ಅಲ್ಲ, ಇದೊಂದು ಕಂಪ್ಲೀಟ್ ಟೀಮ್ ಅಂತ ತೋರಿಸ್ಕೊಟ್ರು. ದ ವೇ ವಿರಾಟ್ ಕೊಹ್ಲಿ ಬ್ಯಾಟೆಡ್, ಈ ಜಸ್ಟ್ ಲುಕ್ಸ್ ಲೈಕ್ ಸಮ್ 20s ಅಲ್ಲಿರೋ ಪ್ಲೇಯರ್ಸ್ ತರ. ಅಂಡ್ ಪತಿದಾರ್ ಕ್ಯಾಪ್ಟನ್ಸಿ ಚೆನ್ನಾಗಿದೆ. ನಮ್ಮ ಬೌಲಿಂಗ್ ಅಟ್ಯಾಕ್ ಸೂಪರ್ ಆಗಿದೆ. ಮೇನ್ಲಿ ಶೆಪರ್ಡ್ ಮತ್ತೆ ಟಿಮ್ ಡೇವಿಡ್ ಲೋವರ್ ಆರ್ಡರ್ ಇರೋದು, ದಟ್ ಇಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್. ಯಾರು IPL ಟ್ರೋಫಿ ಗೆದ್ದಿದ್ದಾರೋ ಅವ್ರು ಲೋವರ್ ಆರ್ಡರ್ ಬ್ಯಾಟಿಂಗ್ ಚೆನ್ನಾಗಿದೆ. ಮತ್ತೆ ಈ ಸಲ ನಮ್ದು ಟಿಮ್ ಡೇವಿಡ್ ಮತ್ತೆ ಶೆಪರ್ಡ್ ಫಿನಿಶ್ ಕೊಡ್ತಾರೆ. ಡೆಫಿನೆಟ್ಲಿ ಈ ಸಲ ಟ್ರೋಫಿ ನಮ್ದೇ. ಬೌಲಿಂಗ್ ಕೂಡ ಚೆನ್ನಾಗಿದೆ. ಅಂಡ್ ಒಂದೇ ಒಂದು ಕರೆಕ್ಷನ್ ಅಂದ್ರೆ ಶೆಪರ್ಡ್ ಮತ್ತೆ ಇನ್ನೊಬ್ರು ಸ್ವಲ್ಪ ಸುಯೇಶ್ ಶರ್ಮಾ ಇನಿಷಿಯಲಿ ಸ್ವಲ್ಪ ರನ್ಸ್ ಲೀಕ್ ಮಾಡಿದ್ರು. ಸ್ವಲ್ಪ ಇವರಿಬ್ರು ಕಂಟ್ರೋಲ್ ಮಾಡಿ ಪವರ್ ಪ್ಲೇ ಎಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಸೆಕೆಂಡ್ ಸ್ಟಾರ್ ಇನ್ ಅವರ್ ಜರ್ಸಿ ಗ್ಯಾರಂಟಿ. ಈ ಸಲ ಕಪ್ ನಮ್ದೇ. ಥ್ಯಾಂಕ್ ಯು ಮ್ಯಾಮ್. ಹೇಗಿತ್ತು ಇವತ್ತು ಮ್ಯಾಚ್? ತುಂಬಾ ಚೆನ್ನಾಗಿತ್ತು, ತುಂಬಾ ಎಕ್ಸೈಟಿಂಗ್ ಆಗಿತ್ತು. ನಾವು ಎಲ್ಲರೂ ಫ್ಯಾಮಿಲಿಯಾಗಿ ಬಂದಿದ್ವಿ, ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ರಿ ಇವತ್ತು? ಎಕ್ಸ್ಪೆಕ್ಟೇಷನ್ ಅಂದ್ರೆ ನಾನು ಹಿಂಗ್ ಕುತ್ಕೊಂತೀನಿ ಅಂತ ಅನ್ಕೊಂಡೆ, ಬಟ್ ಆತರ ಸಿಚುವೇಶನ್ ಬರ್ಲಿಲ್ಲ. ತುಂಬಾ ಚೆನ್ನಾಗಿ ಕಾಮ್ ಆಗಿ ಈಸಿಯಾಗಿ ಆಡ್ಕೊಟ್ರು, ಸೊ ಇನ್ನ ಜಾಸ್ತಿ ಖುಷಿ ಆಯ್ತು. ಬಟ್ ಒಂದ್ ಬೇಜಾರು ಅಂದ್ರೆ ಲೈಕ್ ಯಾವಾಗ್ಲೂ ನಾವು ಹೀಗ್ ಕುತ್ಕೊಂಡಲ್ಲ ಟೆನ್ಷನ್ ಅಲ್ಲಿ ನೋಡ್ತೀವಿ, ಬಟ್ ಆತರ ಇರ್ಲಿಲ್ಲ ಈ ಸತಿ. ಸೊ ಆರಾಮಾಗಿ ಆಡಿದ್ದಾರೆ. ಸೊ ಹೀಗೆ ಬೇರೆ ಮ್ಯಾಚ್ ಆರಾಮಾಗಿ ಆಡ್ಕೊಂಡು ನಮಗೂ ಆರಾಮಾಗಿ ಇರ್ಲಿಕ್ಕೆ. ಬಟ್ ಏನು ಹಳೆ ಸೀಸನ್ ಗಳಲ್ಲಿ ಏನಾಗ್ತಿತ್ತು ಅಂದ್ರೆ RCB ಅಂತಂದ್ರೆ ಒಂದು ಲಾಸ್ಟ್ ವರ್ಗೂ ಬರ್ತಾ ಇದ್ರು, ಲಾಸ್ಟ್ ಬಾಲ್ ವರ್ಗೂ ಬರ್ತಾ ಇದ್ರು. ಹೌದು. ಬಟ್ ಈಗೆಲ್ಲ ಅದು ಕಂಪ್ಲೀಟ್ಲಿ ಅದು ಕ್ಲೋಸ್ ಮಾಡಿ ಈಗ ಏನಿದ್ರು ಹೊಸ ಅಧ್ಯಾಯ ಕಡೆಗೆ ವಿನ್ ಆದ್ಮೇಲೆ ಒಂದು ಬೇರೆ ಪ್ಯಾಟರ್ನ್ ಸೆಟ್ ಮಾಡಿದಾರೆ ಅಂತೀರಾ ಅದೇನಂತ? ಹೌದು, ಈ ಸ್ಟಾರ್ ಬಂದಿದೆಯಲ್ಲ, ಸೊ ಈ ಸ್ಟಾರ್ ಇಂದ ಎಲ್ಲ ಒಂದ್ ಒಳ್ಳೆ ಕಳೆ ಬಂದಿದೆ. ಸೊ ಎಲ್ರು ತುಂಬಾ ಚೆನ್ನಾಗಿ ಶೈನ್ ಆಗ್ತಿದ್ದಾರೆ. ಅವ್ರದೇ ಒಂದ್ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಹಾಗೆ ನಡ್ಕೊಂಡು ಹೋಗ್ಲಿ ಅಂತ ನಮ್ಮ ಆಸೆ. ಓಕೆ, ಬೆಂಗಳೂರಲ್ಲಿ ಮ್ಯಾಚ್ ಆಡ್ಸ್ಬಾರ್ದು, ಬ್ಯಾನ್ ಮಾಡ್ಬೇಕು ಅನ್ಕೊಂಡು ತುಂಬಾನೇ ವೈರಲ್ ಆಗಿತ್ತು. ಆದ್ರೂ ಕೂಡ ಇಲ್ಲ, ನಮ್ ಬೆಂಗಳೂರಲ್ಲಿ ಮ್ಯಾಚ್ ಆಡ್ಸ್ಲೇಬೇಕು, ಯಾಕಂದ್ರೆ ಬೆಂಗಳೂರು ಅಭಿಮಾನಿಗಳು ನೋಡ್ಲೇಬೇಕು ಬೆಂಗಳೂರಲ್ಲಿ ಅನ್ಕೊಂಡು ಮತ್ತೆ ಬೆಂಗಳೂರಲ್ಲಿ ಗ್ರೌಂಡ್ ಓಪನ್ ಮಾಡಿದ್ರು. ಏನ್ ಹೇಳಕ್ ಇಷ್ಟಪಡ್ತೀರಾ? ಸಾವಿರ ಮಾತಾಡಿದ್ರು ಮ್ಯಾಚ್ ನಡೆಯೋದು ನಮ್ಮೂರಲ್ಲೇ. ಸೊ ಬೆಂಗಳೂರು ನಮ್ಮೂರು, ಸೊ ನಮ್ಮೂರು ಯಾವತ್ತೂ ನಮ್ ಕೈ ಬಿಡಲ್ಲ. ಸೊ ಅದನ್ನ ಇನ್ನೊಂದ್ಸತಿ ಪ್ರೂವ್ ಮಾಡಿದ್ದಾರೆ. ಸೊ ಈ ತರ ಆಗ್ತಾನೆ ಇದ್ರೆ ನಮ್ಗೆ ಒಳ್ಳೆ ಚಾನ್ಸ್ ಅಲ್ವಾ, ನಾವು ಎಷ್ಟು ಲಾಯಲ್ ಫ್ಯಾನ್ಸ್ ಅಂತ ಪ್ರೂವ್ ಮಾಡ್ಲಿಕ್ಕೆ. ಸೊ ದಿಸ್ ಇಸ್ ಒನ್ ಮೋರ್ ರೀಸನ್ ಟು ಪ್ರೂವ್ ದಟ್ ವಿ ಆರ್ ಟ್ರೂ RCBians ಅಂತ. ಓಕೆ, RCB ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಕೂಡ ಇವತ್ತು ಮಸ್ತಾಗಿ ಮಾಡಿದ್ರು. ಅದ್ರ ಬಗ್ಗೆ ಏನಂತೀರಾ? ಆಕ್ಚುಲಿ ಬೌಲಿಂಗ್ ನಾನು ಜಾಸ್ತಿ ಬ್ಯಾಟಿಂಗ್ ತುಂಬಾ ಇಷ್ಟಪಡ್ತೀನಿ, ಬಟ್ ಬೌಲಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅವ್ರ ಬೌಲಿಂಗು ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಈಶಾನ್ ಕಿಶನ್ ಬಾಲ್ ಹಂಗೆ ಹೋದ್ರು. ಸೊ ಅವ್ರದ್ದು ಒಂದ್ ಸ್ವಲ್ಪ ಫನಿಯಾಗೇ ಇತ್ತು. ಸೊ ವಿ ಎಂಜಾಯ್ ಟೋಟ್ಲಿ. ಅವ್ರ ಬೌಲಿಂಗು, ನಮ್ ಬೌಲಿಂಗ್, ನಮ್ ಬ್ಯಾಟಿಂಗ್, ಅವ್ರ ಬ್ಯಾಟಿಂಗ್. ಬಟ್ ಅವ್ರು ಬಿಫೋರ್ ಹೇಳಿದ್ರು ಒಂದು ಪ್ರೆಸ್ ಮೀಟ್ ಅಲ್ಲಿ, ನಾವು RCB ಅಂದ್ರೆ ಬೆಂಗಳೂರಿಗೆ ಹೋದ್ಮೇಲೆ ಒಂದು ಒಳ್ಳೆ ರನ್ ಸೆಟ್ ಮಾಡ್ತೀವಿ, ಪಕ್ಕಾ RCB ನ ಹೊಡ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಬಂದ್ಬಿಟ್ಟು ಹೈದರಾಬಾದ್, ನಮ್ಮ ಬೆಂಗಳೂರು ಅವರು ಅವ್ರಿಗೆ ಹೈದರಾಬಾದ್ ಬಿರಿಯಾನಿನ ತಿನ್ಸ್ಬಿಟ್ಟು ಕಳಿಸಿದ್ರೆ ಏನಂತೀವಿ? ಅವ್ರ ಬಾಲ್ ನ ವಾಪಸ್ ನಾವು ಚಾರ್ಮಿನಾರ್ ಕಳಿಸಿದ್ದೇವೆ. ಸೊ ನಮ್ಮ ಹುಲಿಗಳು ಇಲ್ಲೇ ಇದ್ದಾರೆ. ಸೊ ಯಾವತ್ತಿದ್ರು ನಮ್ ಕೋಟೆಯಲ್ಲಿ ನಾವು ಯಾವತ್ತೂ ಬಿಟ್ಕೊಡಲ್ಲ. ಟಗರುಗಳು ನಾವು ಸಿಂಹಗಳು ಬರ್ತಾರೆ. ಸೊ ಅವ್ರಿಗೂನು ವಾಪಸ್ ಕಳ್ಸೋದೇನೆ. ಸೊ ಅದೇ ನಮ್ ಕೆಲಸ ಇವಾಗ ನಮ್ ಹೋಮ್ ಗ್ರೌಂಡ್ ಅಲ್ಲಿ. ಥ್ಯಾಂಕ್ ಯು. ಇವತ್ತು ಹೈದರಾಬಾದ್ ಅವರು ಬೆಂಗಳೂರಿಗೆ ಬಂದ್ಬಿಟ್ಟು RCB ಅವರು ಹೈದರಾಬಾದ್ ಅವ್ರಿಗೆ ಬಿರಿಯಾನಿ ತಿನ್ಸ್ಬಿಟ್ಟು ಕಳ್ಸಿದ್ರ ಅಂತೀರಾ, ಏನಂತೀರಾ? ಆರಾಮಾಗಿ ಬ್ರೋ, ಮಾಮೂಲ್ ಬಿರಿಯಾನಿ ಎಲ್ಲ ದಮ್ ಬಿರಿಯಾನಿ ಸಿಕ್ತು. 300 ಅಂತ ಹೇಳ್ತಿದ್ರು. 300 ಅವರಲ್ಲ ಬ್ರೋ, ನಾವು ಹೊಡಿತೀವಿ. 15.4 ಓವರ್ಗೆ 2 ಚೇಸ್ ಮಾಡಿರೋರು. ಫಸ್ಟ್ ಬ್ಯಾಟಿಂಗ್ ನಮ್ದು ಆಗಿದ್ರೆ 300 ನಾವು ಹೊಡಿತಿದ್ರು, ಅವರಲ್ಲ. ಓಕೆ, ಈ ಸಲ ನಮ್ದೇನಾ? ಖಂಡಿತ ನಮ್ದೇ. ಸೀಸನ್ 2 ಲೋಡಿಂಗ್ ಶ್ಯೂರ್ ಆಗಿ ಆಗ್ತಿದೆ. ಇದೇ ತರ ಎಲ್ಲರೂ ಟೀಮ್ ಪ್ಲೇಯರ್ಸ್ ಇದೇ ತರ ಆಡೋಣ ಅಂತ ಎಲ್ಲರೂ ಕೋರ್ಕೊಳ್ಳೋಣ. ಖಂಡಿತ ಈ ಸತಿ ಮತ್ತೆ ಇನ್ನೊಂದು ಸತಿ ಲಿಫ್ಟ್ ಮಾಡೋಣ. ಈ ಸತಿ ಆರಾಮಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ನಾವು. ಖಂಡಿತ. ಥ್ಯಾಂಕ್ ಯು. ಹೇಗಿತ್ತು ಮ್ಯಾಚ್ ಇವತ್ತು? ಇವತ್ತಿನ ಮ್ಯಾಚ್ ತುಂಬಾ ಚೆನ್ನಾಗಿತ್ತು. ಅಂಡ್ ಇವತ್ತಿನ ಸೆಕೆಂಡ್ ಮ್ಯಾಚ್ ನಾನು ಇಲ್ಲಿ ಸ್ಟೇಡಿಯಂದಾಗ ನೋಡಾತಿದ್ದೆ. ಸೊ ಇಟ್ ವಾಸ್ ಅಮೇಜಿಂಗ್. ತುಂಬಾ ಖುಷಿ ಆಯ್ತು ಬಂದಿದ್ದೆ. ಫಸ್ಟ್ ಮ್ಯಾಚ್ ವಿನ್ ಆಗಿರೋದು ಅದು ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ. ಸೊ ನಾ ಬಂದ್ ಎಕ್ಸ್ಪೆಕ್ಟ್ ಮಾಡತ್ತಿದ್ದೆ ಇವತ್ತಿನ ಮ್ಯಾಚ್ ಫಸ್ಟ್ ಮ್ಯಾಚ್ ವಿನ್ ಆಗಿರೋದು, ಸೀಸನ್ ವಿನ್ ಆಗ್ತೇವಿ. ಸೊ ಪ್ರಿಟಿ ಶೋರ್ ಅಂದ್ರೆ ಲಾಸ್ಟ್ ಸೀಸನ್ ಕೂಡ ಫಸ್ಟ್ ಮ್ಯಾಚ್ ವಿನ್ ಆಗಿ ಕಪ್ ನಮ್ದಾಗಿತ್ತು. ಈ ಸತಿನೂ ಕಪ್ ನಮ್ದೇನೆ. ಈ ಸಲಿನೂ ಕಪ್ ನಮ್ದು. ಅಂದ್ರೆ ಬ್ಯಾಟಿಂಗ್ ಎಲ್ಲ ಹೇಗಿತ್ತು ಅಂತ ನಮ್ದು? ಬ್ಯಾಟಿಂಗ್ ಬೌಲಿಂಗ್ ಎರಡು ಬೆಸ್ಟ್ ಇತ್ತು. ಒಂದ್ ಬಾಲ್ನು ಸುಮ್ಮನೆ ಕುಂದ್ರಾಗಲ್ಲ. ಎಲ್ಲ ಬಾಲಿಗೂ ನಾವು ಎದ್ನಿಂದ ಚೇರ್ ಮಾಡತ್ತಿದ್ವಿ ಟೀಮಿಗೆ. ಫುಲ್ ಮಜಾ ಬಂತು. ಥ್ಯಾಂಕ್ ಯು. ಫಸ್ಟ್ ಮ್ಯಾಚ್ ವಿನ್ ಆಯ್ತು ಬೆಂಗಳೂರಲ್ಲಿ. ಕ್ರೇಜಿ ಸರ್, ಫೈನಲ್ ಓವರ್ ಅಂತೂ ವಿರಾಟ್ ಕೊಹ್ಲಿ ಫೈನ್ ಕ್ರೇಜಿ. ಅಂದ್ರೆ ಟಿಕೆಟ್ ವರ್ತ್ ಅಂತೀರಾ? ಎವ್ರಿ ಟೈಮ್ RCB ಡಿಸರ್ವ್ಸ್ ಎವ್ರಿಥಿಂಗ್. ಬ್ರೋ ಹೇಳಿ, ಇವತ್ತು ಹೈದರಾಬಾದ್ ಅವ್ರಿಗೆ ಹೈದರಾಬಾದ್ ಬಿರಿಯಾನಿ ಕಳಿಸಿದ್ರೆ ಓಕೆ, ನೆಕ್ಸ್ಟ್ ಮ್ಯಾಚ್ CSK ಮೇಲಿದೆ, ಏನಂತೀರಾ? ವೇಟಿಂಗ್ ಸೋತ್ರಿಗೆ ಇರೋದು ಒಂದೇ, ಈ ಸಲ ಕಪ್ಪು ನಮ್ದೇ. ಓಕೆ.
ಸೂಪರಾ ಖಾರ ಉಪ್ಪು ಕರೆಕ್ಟ್ ಹಾಕಿದ್ರೆ ಫುಲ್ ಮೆಣಸ್ಬಿಟ್ಟು ಹಾಕಿದಾರೆ ನೋಡಿ ನಮ್ ವಿರಾಟ್ ಕೊಹ್ಲಿ TDP ಹೆಂಗೆ ಮೆಣಸಿರೋದು. ಬೌಲರ್ಸ್ ಬೈ ಮಾಡ್ರಿ ಗುರು, ಸ್ವಲ್ಪ ಬ್ಯಾಟರ್ ಗಿಂತ ಟೂರ್ನಮೆಂಟ್ ಗೆಲ್ಲಕ್ ಆಗಲ್ಲ. ಅದಕ್ಕೆ ಹೊಸ RCB ಇದು ಅಲ್ಲ ಬೇಬಿ, ಹೊಸ RCB ಪೇಲ್ದಂಗೆ ಕಹಿ ಬಿ ಕಬೇ ಬಿ 300 ಅಂತ ಹೇಳಿದ್ರಲ್ಲ ಬ್ರೋ. 300 ಇದ್ರು ಏನು ಇವರು ಡಿಫೆಂಡ್ ಮಾಡ್ತೀರಾ, ಏನು ಮಾಡಕ್ಕಾಗಲ್ಲ. 300 ಎಲ್ಲ ಏನ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ CSK ಸ್ವಲ್ಪ ಇವತ್ತು ಮ್ಯಾಚ್ ನೋಡ್ಕೊಂಡು ಭಯ ಪಡಬೇಡಿ, ಬನ್ನಿ ಸ್ವಲ್ಪ ಜೋಶಲ್ಲಿ. ನೆಕ್ಸ್ಟ್ ಮ್ಯಾಚ್ ನಿಮ್ಗೂ ತೋರ್ಸೋಣ ಅಂಕಲ್ಗಳಿಗೆ ಹೆಂಗೆ ರುಬ್ಬೋದು ಅಂತ. ಅಂಕಲ್ಗಳು ಸ್ವಲ್ಪ ಇವಾಗ ರೆಸ್ಟ್ ಅಲ್ಲಿ ಇದ್ದಾರೆ, ಬರ್ಲಿ ನೆಕ್ಸ್ಟ್ ವೀಕ್ ಗೊತ್ತಾಗುತ್ತೆ ಎಲ್ಲ. ಥ್ಯಾಂಕ್ ಯು. ವಿನ್ ಆಗುತ್ತೆ ಅಂತ ಗೊತ್ತಿತ್ತು. ಫಸ್ಟ್ ಮ್ಯಾಚು ತುಂಬ ಹೋಪ್ಸ್ ಇತ್ತು, ಅದಕ್ಕೆ ಬಂದಿದ್ವಿ, ಚೆನ್ನಾಗಿ ಆಡಿದ್ವಿ. ಅಂದ್ರೆ ಈ ಸಲ ನಿಮ್ ಕಪ್ ನಮ್ದೇ ಅಂತೀರಾ? ಈ ಸಲನೂ ನಮ್ಮದೇ. ಥ್ಯಾಂಕ್ ಯು. ಹೇಳಿ ಬ್ರೋ, ಇವತ್ತು ಹೈದರಾಬಾದ್ ಬಿರಿಯಾನಿ ತಿನ್ಸ್ಬಿಟ್ಟು ವಾಪಸ್ ಕಳ್ಸ್ಬಿಟ್ರೆ ಬೆಂಗಳೂರು ಅವರು? ಹೈದರಾಬಾದ್ ಅವ್ರಿಗೆ ಹೈದರಾಬಾದ್ ಬಿರಿಯಾನಿ ಕೊಟ್ಬಿಟ್ಟು ಕಳಿಸಿದ್ದಾರೆ, ಅದು ಬೇರೆ. ಲಾಸ್ಟ್ ಅಲ್ಲಿ ಯಾರೋ ಬಂದ್ಬಿಟ್ಟು ಏನೇನೋ ಮಾಡಿದ್ರು, ಸೆಲೆಬ್ರೇಷನ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಗೆದ್ದಿರೋ ಮ್ಯಾಚ್ ಖುಷಿ ಆಗಿದೆ. ಯಾರು ಅತೃಪ್ತಿ ಪಟ್ಟಿದ್ರು ಅವರೆಲ್ಲ ಇವತ್ತು ಖುಷಿ ಪಟ್ಟಿದ್ದಾರೆ, ಚೆನ್ನಾಗಾಗುತ್ತೆ. ಈ ಸಲನೂ ಕಪ್ ನಮ್ದೇ. ಥ್ಯಾಂಕ್ ಯು. ಮಾತಾಡ್ತೀರಾ ಬ್ರೋ? ಹೇಳಿ ಬ್ರೋ, ಬೆಂಗಳೂರಲ್ಲಿ ಮ್ಯಾಚ್ ಬ್ಯಾನ್ ಮಾಡ್ಬೇಕು, ಬೆಂಗಳೂರಲ್ಲಿ ಆಡ್ಸ್ಬಾರ್ದು ಅಂತ ಹೇಳ್ತಾ ಇದ್ರು. ಫಸ್ಟ್ ಮ್ಯಾಚ್ ಇವತ್ತು ಮಸ್ತಾಗಿ ಆಡಿ ವಿನ್ ಆಗಿದ್ದಾರೆ ನಮ್ಮ RCB ಅವರು, ಏನ್ ಹೇಳ್ತೀರಾ? IPL ಇಂದ RCB ಅಲ್ಲ, RCB ಇಂದ IPL. ಈ ಕ್ರೇಜ್ ಫಸ್ಟ್ನೇ ದಿನ ಏನು ಅಂತ ಒಳಗಡೆ ಬಂದವ್ರು ಗೊತ್ತಾಗುತ್ತೆ. ಮತ್ತೆ ಯಾರೋ ಒಬ್ರು ಮೊನ್ನೆ ಹೇಳ್ತಾ ಇದ್ರು 300 ಸ್ಕೋರ್ ಹೊಡಿತೀವಿ, ಬೆಂಗಳೂರವ್ರಿಗೆ ನೀರು ಕುಡಿಸ್ತೀವಿ ಅಂತ. ಇವತ್ತು ವಿರಾಟ್ ಕೊಹ್ಲಿ ಸಕ್ಕದ ಕೊಡಿಸಿದ್ದಾರೆ. ಬ್ಯಾಟಿಂಗ್ ಮಾತ್ರ ಸೂಪರ್. ಜೇಕಬ್ ಡಫಿ 3 ವಿಕೆಟ್ ತಗೊಂಡ್ರು. ಮತ್ತೆ ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಸಕ್ಕದಾಗ ಆಡಿದ್ರು. ಈ ಸಲನೂ ಕಪ್ ನಮ್ದೆ. ನಾವು ನೆಕ್ಸ್ಟ್ ಮ್ಯಾಚ್ CSK ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಅವ್ರಿಗೂ ನೀರ್ ಕುಡ್ಸೇ ಹೋಗ್ತೀವಿ. ಜೈ. ನೀರ್ ಕುಡ್ಸೋದಲ್ಲ, ನೀರ್ ಕುಡ್ಸಿ ಬಿರಿಯಾನಿ ತಿಂದಿ ಮತ್ತೆ ನೀರ್ ಕುಡ್ಸಿ ಕಳ್ಸಿದೀವಿ. ಯಾವ ಬಿರಿಯಾನಿ? ಹೈದರಾಬಾದಿ ಬಿರಿಯಾನಿ ತಿನ್ಸಿದೀವಿ. ನೆಕ್ಸ್ಟ್ ಚೆನ್ನೈ ಬಿರಿಯಾನಿ ತಿನ್ಸ್ಬಿಟ್ಟು ಜ್ಯೂಸ್ ಕುಡ್ಸಿ ಕೋಕೋ-ಕೋಲಾ ಕುಡ್ಸಿ ಕಳಿಸ್ತೀವಿ. ಥ್ಯಾಂಕ್ ಯು. ಓಕೆ, ಈ ಸರಿ ಕಪ್ ನಮ್ದೆ, RCB ಇದೆ. RCB won. ಓಕೆ, We are happy. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು RCB ಗೆದ್ದಿದ್ದು. ಥ್ಯಾಂಕ್ ಯು. ಬ್ರೋ ಹೇಳಿ ಬ್ರೋ, ಇವತ್ತು ಹೇಗಿತ್ತು? ಹೈದರಾಬಾದ್ ಬಿರಿಯಾನಿ ತಿನ್ಸಿ ಕಳ್ಸಿದ್ರಾ? ಸರ್ರಿ ತಿನ್ಸಿ ಬ್ರೋ, ಫುಲ್ ಅನ್ಕೊಳ್ರಿ. ಅವ್ರ ಹೊಟ್ಟೆ ತುಂಬಿ ಫುಲ್ ಆಗಿ ಮುಗೀತು ಅಷ್ಟೇ. ಕ್ರೇಜಿ ಬ್ರೋ, ಏನ್ ಹೇಳ್ರಿ, ಹಿಂಗ ಆಟ ಆಡಿದ್ರಿ ಇವತ್ತು ನಮ್ಮವರು. ಹೈದರಾಬಾದಿಗೆ ಕಳಿಸ್ಬಿಟ್ವಿ ವಾಪಸ್. ಓಕೆ, ಥ್ಯಾಂಕ್ ಯು. ಓಕೆ ಬ್ರೋ. ಮಾತಾಡ್ತೀರಾ ಸರ್? ಹೇಳಿ ಸರ್, ಹೇಗಿತ್ತು ಮ್ಯಾಚ್? ಇವತ್ತು ಟ್ರೈಲರ್, ನಾಳೆ CSK ಬರ್ತಾರೆ, ಆಗ ಫುಲ್ ಮೂವಿ ಬಾಕಿ ಇದೆ. ಹೇಗಿದ್ದೀರಾ? ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ಮಾತಾಡಿದ್ರೆ RCB ವಿನ್ ಆಗಿತ್ತು. ಈ ವರ್ಷ ಕೂಡ ಫಸ್ಟ್ ಮ್ಯಾಚಿಗೆ ಬಂದಿದ್ದೀರಾ. ಹೈದರಾಬಾದ್ ಬಿರಿಯಾನಿ ತಿನ್ಸ್ಬಿಟ್ಟು ವಾಪಸ್ ಕಳಿಸಿದ್ದಾರೆ. RCB ಅವರು ಏನ್ ಹೇಳಕ್ ಇಷ್ಟಪಡ್ತೀರಾ? ಟ್ರಾವಿಸ್ ಹೇಳಿದ್ದಿಲ್ಲ ಬ್ರೋ, ಐ ವಾಂಟ್ ಟು ಪ್ಲೇ ಅಗೇನ್ಸ್ಟ್ RCB ಅಂತ. ಇವಾಗ ನೋಡಿ ಬ್ರೋ, ಓಕೆ, ನಾವೇ ಬ್ರೋ ಗೆದ್ದಿರೋದು ಈ ಸತಿ. ಓಕೆ. ಇವಾಗ ಟಿಕೆಟ್ ಪ್ರೈಸ್ ಎಲ್ಲ ಬರ್ತು ಬ್ರೋ, ಬರ್ತಿದೆ ಅಂದ್ರೆ ಸ್ಟೇಡಿಯಂ ನೋಡಕ್ ಬರ್ತು ಬ್ರೋ. ಅಂದ್ರೆ ಈ ಕ್ರೇಜ್ ಅಲ್ಲಿ ಕುತ್ಕೊಂಡು ನೋಡ್ಬೇಕಾದ್ರೆ ಟಿಕೆಟ್ ಪ್ರೈಸ್ ಎಷ್ಟು ಕೊಟ್ರು ಕೂಡ ಏನು ಇಲ್ಲ ಅಂತೀರಾ? ಕರೆಕ್ಟ್ ಬ್ರೋ. ಓಕೆ, ಎಷ್ಟು ಬೇಗ ಕೊಡ್ಬೋದು ಬ್ರೋ, ಆರಾಮಾಗಿ 10,000 ಕೊಡ್ಬೋದು ಬ್ರೋ, ಆರಾಮ 10,000 ಕೊಡ್ಬೋದು. ಸಾರ್ಥಕ. ಅಂದ್ರೆ ಬೆಂಗಳೂರಲ್ಲಿ ಫಸ್ಟ್ ಮ್ಯಾಚು ಗ್ರೌಂಡ್ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರು. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಸ್ಟೇಡಿಯಂಗೆ. ಹೌದಾ? ಈ ಕಡೆ ಬ್ರೋ, ಬೆಂಗಳೂರಲ್ಲಿ ಮ್ಯಾಚ್ ಆಡಿಸ್ಬಾರ್ದು, ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ತುಂಬಾನೇ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ತಗೊಂಬಂದು ಒಂದು ಒಳ್ಳೆ ಸಕ್ಕದಾಗಿ ಲೈನಪ್ ಎಲ್ಲ ಮಾಡಿಕೊಂಡು ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ರು ಅಂತೀರಾ? ಸರ್ಕಾರ ಕೂಡ ಆಗಿರ್ಬೋದು, ಬೇದಾನ್ ಸೆಕ್ಯೂರಿಟಿ ಓಕೆ, ಪೊಲೀಸರು ಜಾಸ್ತಿ ಕೆಲಸ ಮಾಡಿದ್ರು, ಸೆಕ್ಯೂರಿಟಿ ಫುಲ್ ಲೀಡ್ ಮಾಡಿದ್ರು. ಯಾರ್ದು ಒಂದು ಏನು ಮಿಸ್ಟೇಕ್ ಕಾಣಿಸಿಲ್ಲ, ಎಲ್ಲ ಕಪ್ ನಮ್ದೇನಾ? ಈ ಸಲ ಕಪ್ ನಮ್ದೆ. ಸೀಸನ್ 2 ಬ್ಯಾಕ್ ಟು ಬ್ಯಾಕ್ ಕಪ್ ನಮ್ದು. ಬನ್ನಿ. ಬ್ರೋ ಹೇಳಿ ಬ್ರೋ. ಓಕೆ, ಥ್ಯಾಂಕ್ ಯು. ಅಪ್ಲೋಡ್ ಮಾಡಿ ಬ್ರೋ. ಥ್ಯಾಂಕ್ ಯು. ಆಕಾಶದಲ್ಲಿ ನಕ್ಷತ್ರ ಚಂದ, ಕ್ರಿಕೆಟ್ ಅಭಿಮಾನಿಗಳಲ್ಲಿ ಹೃದಯದಲ್ಲಿ RCB ನೇ ಚಂದ. ಓಕೆ ಸರಿ ಸರ್, ಹೇಳಿ ಸರ್ ಇವತ್ತು ಪ್ರತಿ ಸರಿ ಒಂದ್ ನಿಮಿಷ. ಸರ್ ಹೇಳಿ, ಇವತ್ತು ಏನೋ ಒಂದು ಸ್ಲೋಗನ್ ಬರ್ಕೊಂಡ್ ಬಂದಿದ್ರೆ ಏನು ಅಂತ? ಸರ್, ಪ್ರತಿ ಬಾರಿನೂ IPL ಮ್ಯಾಚ್ ನೋಡ್ಲಿಕ್ಕೆ ಬರ್ತೇವೆ. ಆದ್ರೆ ನಾವು ಈ ಸರಿ ಬಹಳ ಇಷ್ಟಪಟ್ಟು ಇಂಥವೆಲ್ಲ ಮಾಡ್ಕೊಂಡ್ ಬಂದಿದ್ವಿ. ಒಳಗಡೆ ಅಲೋ ಮಾಡ್ಲಿಲ್ಲ, ನಮಗೆ ತುಂಬಾ ಬೇಜಾರಾಯ್ತು. ನಾವು ಮನರಂಜನೆಗೆ ಅಂತಾನೆ ಬಂದಿರ್ತೇವೆ, ನಮ್ಗೆ ಅಲ್ಲಿ ಸ್ವಲ್ಪ ಇದು ಆಯ್ತು, ವ್ಯತ್ಯಾಸ ಆಯ್ತು. ಆದ್ರೆ ನೆಕ್ಸ್ಟ್ ಟೈಮ್ ಇದಕ್ಕೆ ಅನುಕೂಲ ಮಾಡ್ಕೊಳ್ಬೇಕು. ಎಲ್ಲ ನಾವು ಮಾಡ್ಕೊಂಬಂದು ಇಲ್ಲಿ ಇಟ್ಟೋದ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ಏನಿರಲ್ಲ ಹಂಗ ಕತೆ. ಮ್ಯಾಮ್ ಹೇಗಿತ್ತು ಮ್ಯಾಚ್? ತುಂಬಾ ಚೆನ್ನಾಗಿತ್ತು. ಓಕೆ, ಇವತ್ತು ಮ್ಯಾಚ್ ಅಂದ್ರೆ ಬೌಲಿಂಗ್ ಇಷ್ಟ ಆಯ್ತಾ ಅಥವಾ ನಮ್ದು RCB ಬ್ಯಾಟಿಂಗ್ ಇಷ್ಟ ಆಯ್ತಾ? ಬೌಲಿಂಗ್ ಬ್ಯಾಟಿಂಗ್ ಎರಡು ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಓವರ್ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಓವರ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಈ ಸಲಿನ ಕಪ್ ನಮ್ದೇ ಅಂತೀರಾ? ಪಕ್ಕ. ಓಕೆ, ಹೇಟರ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಈ ಸಲ ಕಪ್ ನಮ್ದು ಅಂತನಾ? ಓಕೆ, ನಿಮ್ಮ ಫೇವ್ರೇಟ್ ಯಾರು ಅಂತ? ದೇವದತ್ ಪಡಿಕಲ್ ಅಂತ ಇವತ್ತು ಹಾಫ್ ಸೆಂಚುರಿ ಮಾಡಿದ್ರು. ಆಮೇಲೆ ಸಾಲ್ಟ್. ಓಕೆ, ಖುಷಿ ಆಯ್ತಾ ನೋಡಿ? ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಾ? ನೋಡಿ, ಹೇಗಿತ್ತು ಮ್ಯಾಚ್? ತುಂಬಾ ಚೆನ್ನಾಗಿತ್ತು. ಎವ್ರಿ ಟೈಮ್ RCB ರಾಕ್ಸ್ ಅಂಡ್ ಎವ್ರಿ ಬಟ್ ಶಾಕ್ಸ್. ಓಕೆ,
ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತು ಆಲ್ಮೋಸ್ಟ್ ಈಗ ನಾನು ಹೇಳಿ ಫಸ್ಟ್ ಮ್ಯಾಚ್ ವಿನ್ ಆಯ್ತು. ಯಾವಾಗ್ಲೂ ಹೇಳ್ತಿದ್ರು RCB ಅವರು ಫಸ್ಟ್ ಮ್ಯಾಚ್ ಗೆಲ್ಲಲ್ಲ, ಯಾವಾಗ್ಲೂ ಅವರಿಗೆ ಬಿಟ್ಕೊಡ್ತಾರೆ ಅಂತ. ಅದೆಲ್ಲ ಹಳೇದು. ಇವಾಗ ಹೊಸ ಚರಿತ್ರೆ ಸ್ಟಾರ್ಟ್ ಆಗಿದೆ. RCB ಯಾವಾಗ್ಲೂ ಗೆದ್ದೇ ಗೆಲ್ಲುತ್ತೆ, ಸೋಲು ಅನ್ನೋದಿಲ್ಲ ಇನ್ಮೇಲೆ. ಅಂದ್ರೆ ಯಾವಾಗ ಕಪ್ ಕೊಡ್ತೀವಿ ಅವಾಗಿಂದ RCB. ಅದೇ ಹಿಂದೆ ತಿರುಗಿ ನೋಡಲ್ಲ ಇನ್ಮೇಲೆ, ಬರೀ ಮುಂದೆ ಮತ್ತೆ ಮುನ್ನುಗ್ತಾನೆ ಇರ್ತೀವಿ. ಓಕೆ, ಈ ಸೀಸನ್ ಅಲ್ಲಿ ನಮ್ದು ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು ಬಲಿಷ್ಠವಾಗಿದೆ ಅಂತೀರಾ ಅಥವಾ ಏನಂತ? ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ. ಫೀಲ್ಡಿಂಗ್ ಆಗ್ಲಿ, ಬೌಲಿಂಗ್ ಆಗ್ಲಿ, ಎಲ್ಲಾನು ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಮ್ಯಾಮ್ ಹೇಗಿತ್ತು ಮ್ಯಾಚ್? ಇಟ್ ವಾಸ್ ಅಬ್ಸಲ್ಯೂಟ್ಲಿ ವೆರಿ ಗುಡ್, ಮಾರ್ವೆಲಸ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಈ ಸಲಾನು RCB ಕಪ್ ನಮ್ದೇನೆ ಶ್ಯೂರ್ ಆಗಿ. ಅಂಡ್ ಐ ವಿಶ್ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು.